ನೀವು ಹೋಪನೊಪ್ಪನೋ ಹೇಳ್ಕೊಳ್ಳೋವಾಗ ಅಥವಾ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋವಾಗ ಕೆಲವೊಮ್ಮೆ ನೀವೇನು ಕೇಳಿರ್ತೀರೋ ಅದು ನಿಮಗೆ ಸಿಕ್ಕಿರೋದೇ ಇಲ್ಲ, ಬೇರೆ ಏನೋ ಸಿಕ್ಕಿರುತ್ತೆ ಅಥವಾ ಇನ್ನೇನು ಸಿಗೋ ಹಾಗಿರೋದು ಕೂಡ ಹಾಳಾಗಿರುತ್ತೆ. ಆಗ ನಿಮಗೆ ಈ ಒಪ್ಪನೊಪ್ಪನೋ ಹೇಳ್ಕೊಂಡಿದ್ದಕ್ಕೆ ಇದೆಲ್ಲ ಹಾಳಾಗೋಯ್ತಾ, ನಾನು ಹೇಳ್ಕೋಬಾರ್ದಾಗಿತ್ತಾ ಅನ್ನೋ ಕನ್ಫ್ಯೂಷನ್ ಬರುತ್ತೆ, ಡೌಟ್ ಬರುತ್ತೆ ಅಲ್ವಾ. ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ, ಮದುವೆ ಸೆಟ್ ಆಗಿರುತ್ತೆ, ಹುಡುಗ ಹುಡುಗಿ ಮಾತಾಡ್ತಾ ಇರ್ತಾರೆ, ಎಲ್ಲ ಒಪ್ಪನೊಪ್ಪನು ಹೇಳ್ಕೊತಾ ಇರ್ತಾರೆ. ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಅವ್ರ ತಂದೆ ತಾಯಿ ಯಾರು ಬೇಕಾದ್ರೂ ಆಗಿರ್ಬೋದು, ಒಪ್ಪನೊಪ್ಪನು ಹೇಳ್ಕೊಂಡು ಎಲ್ಲ ಖುಷಿಯಾಗಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಒಪ್ಪನೊಪ್ಪನಿಂದಾನೇ ಇಷ್ಟು ಒಳ್ಳೆ ಸಂಬಂಧ ಬಂತು ಅಂತೆಲ್ಲ ಹೇಳ್ಕೊತಾ ಇರ್ತೀರ. ಬಟ್ ಸಡನ್ನಾಗಿ ಏನೋ ಆಗುತ್ತೆ, ಆ ಹುಡುಗಿಗೆ ಹುಡುಗನಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಆ ಸಂಬಂಧ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ನಾನು ಒಪ್ಪನೊಪ್ಪನ ಎಷ್ಟೆಲ್ಲ ಹೇಳ್ಕೊಂಡೆ, ಆದರೂ ಈ ಥರ ಆಗೋಯ್ತಲ್ಲ, ನಾನು ಹೇಳ್ಕೊಳ್ಳೇಬಾರ್ದಾಗಿತ್ತಾ, ಆಗೇನಾದರೂ ಈ ಸಂಬಂಧ ನಿಲ್ತಾ ಇತ್ತಾ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸೋದು ಸಹಜ. ಆದರೆ ಇಲ್ಲೇ ಇದೆ ನಿಜವಾದ ವಿಷಯ ಏನಂದರೆ, ನೀವು ಒಪ್ಪನೊಪ್ಪನ ಹೇಳ್ಕೊಂಡಿದ್ದಕ್ಕೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಿದ್ರೆ ನಿಮ್ಮ ಲೈಫ್ ಸರಿ ಹೋಗ್ತಾ ಇರಲಿಲ್ಲ, ಅವರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗಿರೋದು. ಮದುವೆ ಆಗಿದ್ರೂ ಆಮೇಲೆ ನಿಮ್ಮ ಮ್ಯಾರಿಡ್ ಲೈಫ್ ತುಂಬ ತಿಂಗಳುಗಳು ಅಥವಾ ಕೆಲವು ದಿನಗಳೇ ಇರ್ತಿತ್ತು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತಲೇ ಯೂನಿವರ್ಸ್ ನಿಮಗೆ ತಕ್ಕಂಥ ಒಂದು ವರ ಅಥವಾ ವಧುವನ್ನು ಎಲ್ಲೋ ಮುಂದೆ ಇಟ್ಟಿದ್ದಾರೆ ನಿಮಗೋಸ್ಕರ, ಹಾಗಾಗಿ ಇದನ್ನು ತಪ್ಪಿಸಿದ್ದಾರೆ. ಸೊ ಈ ರೀತಿಯಾದ ಒಳ್ಳೆಯದೆಲ್ಲ ಆಗುತ್ತೆ. ಸೊ ಏನೇ ನಡೀಲಿ, ನಮ್ಮ ದೈನಂದಿನ ಜೀವನದಲ್ಲಿ ಏನಾದರೂ ನಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು ನಡೆದ್ರೂ ಅದರ ಹಿಂದೆ ಖಂಡಿತ ನಮ್ಮ ಒಳ್ಳೆಯದೇ ಇರುತ್ತೆ. ಹಾಗಾಗಿ ಬೆಳಗ್ಗೆದ್ರೆ ರಾತ್ರಿವರೆಗೂ ನಾವು ಒಪ್ಪನೊಪ್ಪನು ಎಲ್ಲದಕ್ಕೂ ಹೇಳ್ಕೊತಾ ಇರ್ತೀವಿ. ನಂಬಿಕೆ ಇಡಿ ಯೂನಿವರ್ಸ್ ಮೇಲೆ, ನಂಬಿ ಒಪ್ಪನೊಪ್ಪನು ಹೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗದಿದ್ರೂ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರಿಂದ ನಿಮ್ಗೆ ಯಾವ ಒಳ್ಳೇದಾಯಿತು ಅಂತ. ಸೊ ಒಳ್ಳೇದು ನಡೆದಾಗ ಎಷ್ಟು ಖುಷಿಯಾಗಿರ್ತೀವೋ, ಈ ರೀತಿ ಏನಾದರೂ ನಮಗೆ ಬೇಜಾರಾಗುವಂಥದ್ದು ಘಟನೆ ನಡೆದಾಗ ಕೂಡ ಅದಕ್ಕೂ ಖುಷಿ ಪಡೋಣ ಇನ್ಮೇಲೆ. ಆವಾಗ ಗೊತ್ತಾಗುತ್ತೆ ನಮಗೆ ಇದು ಯಾಕೆ ಹೆಂಗಾಯಿತು ಅಂತ.